Good morning, welcome to the class. So last class I have explained on the money market. Come back to in today's class capital market. So financial market can be classified into capital market and money market. Okay, so money market I have explained in the last class. E class ali capital market. Capital market is a market where the long term securities are traded. ಎಲ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಆ್ಯಂಡ್ ಸೇಲ್ ಮಾಡ್ತಾರೆ ಅದನ್ನು ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂದರೆ ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು, ಡಿಬೆಂಚರ್, ಬಾಂಡ್ಸ್ ಇದನ್ನೆಲ್ಲ ನಾವು ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಎಲ್ಲಿ ಈ ಸೆಕ್ಯೂರಿಟೀಸ್ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾರೆ ಅದನ್ನು ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಹೇಗೆ ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಫಸ್ಟ್ ಟೈಮ್ ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಸೆಕೆಂಡರಿ ಮಾರ್ಕೆಟ್ ಅಂದರೆ ಏನು ಅಂತ. ಪ್ರೈಮರಿ ಮಾರ್ಕೆಟ್ ಇಸ್ ದ ಮಾರ್ಕೆಟ್ ವೇರ್ ದ ಫಸ್ಟ್ ಟೈಮ್ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ವಿತ್ ದ ಪಬ್ಲಿಕ್. ಏನು ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿ ವಿಲ್ ಇಶ್ಯೂ ಈಕ್ವಿಟಿ ಶೇರ್ ಆ್ಯಂಡ್ ಪಬ್ಲಿಕ್ ವಿಲ್ ಪರ್ಚೇಸ್ ದಟ್. ಸೊ ದ್ಯಾಟ್ ಪ್ರೊಸೆಸ್ ವಿ ಕಾಲ್ ಇಟ್ ಇಸ್ ಪ್ರೈಮರಿ ಮಾರ್ಕೆಟ್ ಅಂತ. ಫಸ್ಟ್ ಟೈಮ್ ಈಕ್ವಿಟಿ ಶೇರ್ಸ್ನ ಆಫರ್ ಮಾಡ್ತಾರೆ, ಅವರಲ್ಲಿ ಪರ್ಚೇಸ್ ಮಾಡ್ತಾರೆ, ಅದಕ್ಕೋಸ್ಕರ ಇದನ್ನು ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಹೋಗ್ತಾರೆ ಅಂದರೆ ಸೆಕೆಂಡ್ ಟೈಮ್ ಆಲ್ಸೋ ದೇ ಆರ್ ಇಶ್ಯೂಯಿಂಗ್, ದಟ್ ಈಸ್ ನ್ಯೂ ಇಶ್ಯೂ, ಹೊಸದದು. 10 lakh ಇಶ್ಯೂ ಮಾಡಿದರೆ ಅನದರ್ 10 lakh ದೇ ಆರ್ ಇಶ್ಯೂಯಿಂಗ್, ಏನು ದಟ್ ಈಸ್ ಎ ನ್ಯೂ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಕಾಲ್ಡ್ ನ್ಯೂ ಇಶ್ಯೂ ಮಾರ್ಕೆಟ್. ಎಲ್ಲಿ ಕಂಪ್ನಿ ಫಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಸೆಲ್ ದೇರ್ ಈಕ್ವಿಟಿ ಶೇರ್ಸ್ ಟು ದ ಪಬ್ಲಿಕ್, ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೇವೆ. ಸೆಕೆಂಡರಿ ಸ್ಟಾಕ್ ಅಥವಾ ಸೆಕೆಂಡರಿ ಮಾರ್ಕೆಟ್ ಅಂತ. ಪ್ರೈಮರಿ ಮಾರ್ಕೆಟಲ್ಲಿ ತೊಗೊಂಡಿದ್ದನ್ನು ಸೆಕೆಂಡರಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತೇವೆ. ಇಟ್ಸ್ ಎ ಮಾರ್ಕೆಟ್ ಫಾರ್ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಂತ. ಸೊ ಎಲ್ಲಿ ಈಕ್ವಿಟಿ ಶೇರ್ ಪ್ರೈಮರಿ ಮಾರ್ಕೆಟ್ಗೆ ಇಶ್ಯೂ ಮಾಡಿರುವಂಥದ್ದನ್ನು ನಾವು ಬೇಡ ಅಂತಂದರೆ ಹೋಗಿ ಸೆಕೆಂಡರಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತೇವೆ. ಇಟ್ಸ್ ಎ ಮಾರ್ಕೆಟ್ ವೇರ್ ಸೆಕೆಂಡರಿ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ದಟ್ಸ್ ದ ಮೀನಿಂಗ್ ಆಫ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಫಾರ್ ದ ಫಸ್ಟ್ ಟೈಮ್ ಟು ದ ಪಬ್ಲಿಕ್, ಅದಕ್ಕೆ ಇದನ್ನು ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಹೇಳ್ತೇವೆ. ಓಕೆ, ಸೆಕೆಂಡರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವೇರ್ ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆಗಿರೋ ಸೆಕ್ಯೂರಿಟೀಸು ಬೇಡ ಅಂತಂದರೆ ನಾವು ಸೆಕೆಂಡರಿ ಮಾರ್ಕೆಟಲ್ಲಿ ಸೇಲ್ ಮಾಡ್ಬೋದು, ಬೇಕಂದರೆ ಸೆಕೆಂಡರಿ ಮಾರ್ಕೆಟಲ್ಲಿ ಮತ್ತೆ ಪರ್ಚೇಸ್ ಮಾಡ್ಬೋದು ಅಂತ. ದಿಸ್ ಮೀನಿಂಗ್ ಆಫ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ಗೆ ಡಿಫ್ರೆನ್ಸಸ್ ಏನು ಅಂತ. ನೇಚರ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ತೇವೆ. ಏನು ಇದು ನ್ಯೂ ಇಶ್ಯೂ ಕ್ರಿಯೇಟೆಡ್ ಫಾರ್ ದ ಪರ್ಪಸ್ ಆಫ್ ಇಶ್ಯೂ. ಫಸ್ಟ್ ಟೈಮ್ ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾರೆ. ಓಕೆ, ಆದರೆ ಪ್ರೈಮರಿ ಮಾರ್ಕೆಟಲ್ಲಿ ಸೆಕೆಂಡರಿ ಮಾರ್ಕೆಟಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್, ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್ ಅಲ್ಲಿ ತೊಗೊಂಡಿದ್ದನ್ನ ಇಲ್ಲಿ ಸೇಲ್ ಮಾಡ್ತಾರೆ. ಆಯಿತಾ? ಸೊ ನೇಚರ್ ಆಫ್ ಸೆಕ್ಯೂರಿಟೀಸ್. ನೀವು ಪ್ರೈಮರಿ ಮಾರ್ಕೆಟ್ನ ಮೀನಿಂಗ್ ನೋಡಿಕೊಂಡು ಸೆಕೆಂಡರಿ ಮಾರ್ಕೆಟ್ನ ಮೀನಿಂಗ್ ನೋಡ್ಕೊಂಡು ಬರೆದ್ರೆ ಆಯಿತು. ಓಕೆ, ನೇಚರ್ ಆಫ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ಪಾರ್ಟೀಸ್ ಇನ್ವಾಲ್ವ್ಡ್ ಅಂತ, ಯಾರೆಲ್ಲ ಇದ್ದಾರೆ ಇದರಲ್ಲಿ ಅಂತ. ಸೊ ಇನ್ ದ ಕೇಸ್ ಆಫ್ ಎ ಪ್ರೈಮರಿ ಮಾರ್ಕೆಟ್ ದ ಟ್ರಾನ್ಸಾಕ್ಷನ್ ಟೇಕ್ ಪ್ಲೇಸ್ ಬಿಟ್ವೀನ್ ಟು ಕಂಪನಿ ಆ್ಯಂಡ್ ಇನ್ವೆಸ್ಟರ್. ಕಂಪನಿ ಅಥವಾ ಪಬ್ಲಿಕ್, ಯಾರು ಕಂಪನಿ ಇಶ್ಯೂ ಮಾಡುತ್ತೆ, ಇನ್ವೆಸ್ಟರ್ ನಾನು ತೊಗೊಂಡ್ರೆ ಐ ವಿಲ್ ಪರ್ಚೇಸ್. ದಿಸ್ ಓನ್ಲಿ ದ ಟೂ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ದ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್. But in the case of a security market, it's between party transactions in the security market are between one investor and another investor. ನಾನು ತೊಗೊಂಡಿದ್ದನ್ನ ಇನ್ನೊಬ್ಬನಿಗೆ ಸೇಲ್ ಮಾಡ್ತೀನಿ, ಇನ್ನೊಬ್ಬ ಮತ್ತೊಬ್ಬನಿಗೆ ಸೇಲ್ ಮಾಡ್ತಾನೆ. ಓಕೆ, ಸೊ ಇಟ್ ಈಸ್ ಬಿಟ್ವೀನ್ ದ ಒನ್ ಇನ್ವೆಸ್ಟರ್ ಟು ಅನದರ್ ಇನ್ವೆಸ್ಟರ್. ಓಕೆ, ಕಂಪನಿ ದಸ ಪಾರ್ಟೀಸ್ ಇನ್ವಾಲ್ವ್ಡ್ ಅಂತ. ನೆಕ್ಸ್ಟ್ ಫೆಸಿಲಿಟೇಟಿಂಗ್ ಅರೇಂಜ್ಮೆಂಟ್ ಅಂತ ಏನು ಅಂತ. ಸೊ ಇನ್ನು ಪ್ರೈಮರಿ ಮಾರ್ಕೆಟಲ್ಲಿ ಫಿಸಿಕಲ್ ಪ್ಲೇಸ್ ಅಂತ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ, ಅಲ್ಲಿ ಮಾರ್ಕೆಟ್ ಇದೆ, ಫಿಸಿಕಲ್ ಪ್ಲೇಸ್ ಇದೆ. ಬಟ್ ಅದು ಇನ್ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್ ದರ್ ಇಸ್ ಎ ನೋ ಫಿಸಿಕಲ್ ಪ್ಲೇಸ್, ಫಿಸಿಕಲ್ ಮಾರ್ಕೆಟ್ ಅಂತ ಯಾವುದೂ ಇಲ್ಲ. ಇಟ್ ವಿಲ್ ಬಿ ಕಂಪ್ನಿ ಡೈರೆಕ್ಟಾಗಿ ಇಶ್ಯೂ ಮಾಡ್ತಾರೆ, ಅದನ್ನು ಪಬ್ಲಿಕ್ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾರೆ. ಓಕೆ, ಬಟ್ ಇನ್ ದ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್ ಪರ್ಮನೆಂಟ್ ಅರೇಂಜ್ಮೆಂಟ್ ಫಾರ್ ಟ್ರೇಡಿಂಗ್ ಇನ್ ದ ಫಾರ್ಮ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾಸ್ ಬೀನ್ ಮೇಡ್. ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟಿದೆ, ಏನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಪರ್ಮನೆಂಟ್ ಅರೇಂಜ್ಮೆಂಟ್ ಫಾರ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಎ stock. Okay, that is facilitating arrangement. Next, intermediaries. ಯಾರೆಲ್ಲ ಇದ್ದಾರೆ ಇಂಟರ್ಮೀಡಿಯರೀಸ್ ಇಲ್ಲಿ ಅಂತ. ಸೊ ಇನ್ ದ ಕೇಸ್ ಆಫ್ ಎನ್ ಪ್ರೈಮರಿ ಮಾರ್ಕೆಟ್ ಲಾರ್ಜ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ಪ್ರೈಮರಿ ಮಾರ್ಕೆಟಲ್ಲಿ ಯಾರ್ಯಾರು ಬರ್ತಾರೆ, ಮರ್ಚೆಂಟ್ ಬ್ಯಾಂಕರು, ಅಂಡರ್ ರೈಟರು, ಬ್ಯಾಂಕರ್ ಟು ದ ಇಶ್ಯೂ, ಇವರೆಲ್ಲ ಕೂಡ ಇಂಟರ್ಮೀಡಿಯರೀಸ್ ಆಗ್ತಾರೆ. ಓಕೆ, ಬಟ್ ಇನ್ ದ ಕೇಸ್ ಆಫ್ ದ ಸೆಕೆಂಡರಿ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಆರ್ ರೆಗ್ಯುಲರ್ ವಿತ್ ಯಾರೆಲ್ಲ ಬರ್ತಾರೆ, ಅಲ್ಲಿ ಬ್ರೋಕರ್ ಬರ್ತಾರೆ, ಡೆಪಾಸಿಟರೀಸ್ ಬರ್ತಾರೆ, ಬ್ಯಾಂಕ್ಸ್ ಬರುತ್ತೆ, ಇವರೆಲ್ಲ ಇಂಟರ್ಮೀಡಿಯರೀಸ್. ಬ್ರೋಕರ್ ಬರ್ತಾರೆ, ನಾನೇ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡೋಂಗಿಲ್ಲ, ನಾನು ಬ್ರೋಕರಿಂದನೇ ಪರ್ಚೇಸ್ ಮಾಡಬೇಕು. ಸೊ ಬ್ರೋಕರ್, ಡೆಪಾಸಿಟರೀಸ್, ಅವರು ನಾನು ಪರ್ಚೇಸ್ ಮಾಡಿದ ಈ ಕುಡಿಷನ್ನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ, ಡೆಪಾಸಿಟರೀಸ್ ಆ್ಯಂಡ್ ಬ್ಯಾಂಕ್ಸ್ ಪೇಮೆಂಟ್ಗೆ. ಓಕೆ, ಸೊ ದೀಸ್ ಆರ್ ದ ಇಂಟರ್ಮೀಡಿಯರೀಸ್ ಇನ್ ದ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್. But in the case of primary market, merchant bank, underwriter
and banker to the issue are the intermediaries. Next, fund availability. The issuing company need a huge amount of fund. ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದ್ರೆ ಕಂಪ್ನಿಗೆ ದುಡ್ಡು ಬೇಕಾಗಿರುತ್ತೆ, ಹಾಗಾಗಿ ಅವರು ಪ್ರೈಮರಿ ಮಾರ್ಕೆಟ್ಗೆ ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾರೆ. ಬಟ್ ಸೆಕೆಂಡರಿ ಮಾರ್ಕೆಟಲ್ಲಿ ಕಂಪ್ನಿ ಯಾವುದೇ ರೀತಿ ಮನಿ ಸಿಗೋದಿಲ್ಲ. ದ ಕಂಪ್ನಿ ವಿಲ್ ನಾಟ್ ಗೆಟ್ ಎನಿ ಮನಿ. ಸೆಕೆಂಡರಿ ಮಾರ್ಕೆಟಲ್ಲಿ ಇಸ್ ಓನ್ಲಿ ಫಾರ್ ದ ಓನ್ಲಿ ಅಡ್ವಾಂಟೇಜ್ ಆಫ್ ಸೆಕೆಂಡರಿ ಮಾರ್ಕೆಟ್ ಈಸ್ ಅವೈಲಬಿಲಿಟಿ ಆಫ್ ಮಾರ್ಕೆಟ್. ಅಲ್ಲಿ ಯಾವುದೇ ಫಂಡ್ ಕ್ರಿಯೇಟ್ ಆಗೋದಿಲ್ಲ. ಇಲ್ಲಿ ಕಂಪ್ನಿಗೆ ದುಡ್ಡು ಸಿಗುತ್ತೆ, ಅಲ್ಲಿ ಯಾರಿಗೂ ದುಡ್ಡು ಸಿಗೋದಿಲ್ಲ. ಅದು ಜಸ್ಟ್ ಅಂದರೆ ಮಾರ್ಕೆಟ್, ಅಲ್ಲಿ ಬೈ ಆ್ಯಂಡ್ ಸೆಲ್ಲಿಂಗ್ ದುಡ್ಡು ಸಿಗುತ್ತೆ. ಬಟ್ ಆದರೆ ಅಫಿಷಿಯಲಿ ಹೇಳೋದಾದರೆ ಅಲ್ಲಿ ಯಾವುದೇ ಫಂಡ್ ಅವೈಲಬಲ್ ದುಡ್ಡು ಸಿಗೋದಿಲ್ಲ ಅಲ್ಲಿ ಕಂಪ್ನಿಗೆ. ಬಟ್ ಇಲ್ಲಿ ದುಡ್ಡು ಸಿಗುತ್ತೆ. ನೆಕ್ಸ್ಟ್, ನೇಚರ್ ಆಫ್ ಎಫರ್ಟ್ ಅಂತಿದೆ. ಓಕೆ, ದ ಪ್ರೈಮರಿ ನೇಚರ್ ಆಫ್ ಎಫರ್ಟ್ ಅಂದರೆ ಇಟ್ಸ್ ಫಾರ್ ದ ಲಾಂಗ್ ಪೀರಿಯಡ್ ಅಂತ ಪ್ಲ್ಯಾನ್ ಮಾಡ್ತಾರೆ. ಈಕ್ವಿಟಿ ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡ್ತಾರೆ. ರಿಕ್ವೈರ್ಮೆಂಟ್ಸ್ ಏನೇನೆಲ್ಲ ಇದೆ, ಅದರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನೆಲ್ಲ ಇದೆ ಎಲ್ಲ ಫಿಲ್ ಮಾಡಬೇಕು. ನೆಗೋಷಿಯೇಷನ್ಸ್ ಮಾಡೋದು, ಇಂಟರ್ಮೀಡಿಯೇಟ್ ಮರ್ಚೆಂಟ್ ಬ್ಯಾಂಕ್ ಯಾರು, ಅಂಡರ್ ರೈಟರ್ ಯಾರು, ಬ್ಯಾಂಕರ್ ಟು ದ ಇಶ್ಯೂ ಯಾರು, ಯಾವ ಟೈಮಿಗೆ ಇದು ಮಾಡಬೇಕು, ಯಾವ ಪ್ರೈಸಿಗೆ ಇಶ್ಯೂ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಡಬೇಕು, ಇದನ್ನು ಮತ್ತು ಇವ್ರನ್ನೆಲ್ಲ ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು, ಇದಿಷ್ಟು ಕೂಡ ಪ್ರೋಸೆಸ್ ಇದೆ ನೇಚರ್ ಆಫ್ ಎಫರ್ಟಲ್ಲಿ. ಓಕೆ, ಇದಿಷ್ಟು ಕೂಡ ಎಫರ್ಟ್ ಇದೆ ಇನ್ನು ಪ್ರೈಮರಿ ಮಾರ್ಕೆಟಲ್ಲಿ. ಓಕೆ, ಬಟ್ ಇನ್ ಕಮ್ ಬ್ಯಾಕ್ ಟು ದ ಸೆಕೆಂಡರಿ ಮಾರ್ಕೆಟ್, ಇನ್ವೆಸ್ಟರ್ ಕ್ಯಾರಿ ದ ಟ್ರಾನ್ಸಾಕ್ಷನ್ ವೆರಿ ಈಸಿಲಿ. ಏನೋ ಒಬ್ಬ ಬ್ರೋಕರ್ನ ಹುಡುಕಿ ಪರ್ಚೇಸ್ ಮಾಡಿದ್ರೆ ಆಗೋಯ್ತು. ಬಟ್ ಆದರೆ ಇಲ್ಲಿ ಸೇಲ್ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಇಷ್ಟು ಪ್ರೋಸೆಸ್ ಅವರು ಏನು ರಿಜಿಸ್ಟರ್ ಆಗುವಂಥದ್ದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡುವಂಥದ್ದು, ಮರ್ಚೆಂಟ್ ಬ್ಯಾಂಕರ್ ಯೂಸ್ ಮಾಡೋದು, ಅಂಡರ್ ರೈಟರು, ಬ್ಯಾಂಕರ್ ಟು ದ ಇಶ್ಯೂ, ಯಾವ ಟೈಮು, ಯಾವ ಪ್ರೈಸು ಎಲ್ಲ ಕೂಡ, ಅಡ್ವರ್ಟೈಸ್ಮೆಂಟು ಎಲ್ಲ ಕೂಡ ಇಲ್ಲಿ ತುಂಬ ಇಟ್ ವಿಲ್ ಟೇಕ್ ಎ ಲಾಂಗ್ ಪೀರಿಯಡ್ ಆಫ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ ಇಲ್ಲಿ ನೇಚರ್ ಆಫ್ ಎಫರ್ಟಲ್ಲಿ. ಬಟ್ ಈಸ್ ಎ ವೆರಿ ಶಾರ್ಟ್ ಪೀರಿಯಡ್ ಇನ್ ದ ಕೇಸ್ ಆಫ್ ಎ ಸೆಕೆಂಡರಿ ಮಾರ್ಕೆಟ್. ವಿಲ್ ಫೈಂಡ್ ಎ ಬ್ರೋಕರ್ ಆ್ಯಂಡ್ ವಿಲ್ ಆರ್ಡರ್, ದಟ್ಸ್ ಇಟ್. ವಿಲ್ ಪರ್ಚೇಸ್ ಇನ್ ಎ ಈಕ್ವಿಟಿ ಶೇರ್ ಅಂತ. ನೆಕ್ಸ್ಟ್, ಪ್ರೈಸಿಂಗ್. ಇನ್ ಕೇಸ್ ಆಫ್ ಏನಾಗುತ್ತೆ ಪ್ರೈಮರಿ ಮಾರ್ಕೆಟಲ್ಲಿ ಪ್ರೈಸಿಂಗ್ ಬೇಸಿಸ್ ಫಾರ್ ಡಿಟರ್ಮೈನಿಂಗ್ ದ ಪ್ರೈಸಿಂಗ್ ಆಫ್ ಸೆಕ್ಯೂರಿಟಿ ಅಂತ. ಮೆನಿ ಟೈಮ್ ದರ್ ಈಸ್ ನೋ ಬೇಸಿಸ್. ಅಲ್ಲೇನು ಬೇಸಿಸ್ ಅಂತ ಏನೂ ಹೇಳೋದಿಲ್ಲ, ಆಯಿತಾ. ಸೆಬಿ ಇಶ್ಯೂಯಿಂಗ್ ಕಂಪ್ನಿ ಟು ಡಿಟರ್ಮೈನ್ ದ ಪ್ರೈಸ್. ಸೆಬಿ ಹೇಳುತ್ತೆ, ನೀವು ಯಾವ ಕಂಪ್ನಿ ಇಶ್ಯೂ ಮಾಡ್ತೀರೋ ಅವರೇ ನೀವೇ ಪ್ರೈಸ್ನ ಡಿಟರ್ಮೈನ್ ಮಾಡ್ಕೊಳ್ಳಿ, ನೀವೇ ಪ್ರೈಸ್ನ ಹೇಳಿ ಅಂತ ಹೇಳ್ತಾರೆ. ಇನ್ ದ ಕೇಸ್ ಆಫ್ ಎ ಪ್ರೈಮರಿ ಮಾರ್ಕೆಟ್ ಕಂಪ್ನಿ ಡಿಸೈಡ್ ಮಾಡುತ್ತೆ ನಾನು ಎಷ್ಟು ಈಕ್ವಿಟಿ ಶೇರ್ನ ಸೇಲ್ ಮಾಡಬೇಕು ಅಂತ. ಇನ್ ದ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟಲ್ಲಿ ಸ್ಟಾಕ್ ಎಕ್ಸ್ಚೇಂಜ್, ದಟ್ ಈಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ವಿಲ್ ಡಿಟರ್ಮೈನ್ ದ ಪ್ರೈಸ್ ಅಂತ. ಈಗ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಶೇರ್ಸ್ಗೆ ಡಿಮ್ಯಾಂಡ್ ಇದ್ದರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಇಲ್ಲ ಅಂದರೆ ಪ್ರೈಸು ಕಡಿಮೆ ಆಗುತ್ತೆ. ಓಕೆ, ದಟ್ ಇನ್ ದ ಕೇಸ್ ಆಫ್ ಸೆಕೆಂಡರಿ ಮಾರ್ಕೆಟ್. ನೆಕ್ಸ್ಟ್, ಕಮ್ ಬ್ಯಾಕ್ ಟು ಪ್ರೈಸಿಂಗ್ ಆಯಿತು. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಸೊ ಇನ್ ದ ಕೇಸ್ ಆಫ್ ಎನ್ ಇನ್ವೆಸ್ಟರ್, ಓಕೆ, ಇನ್ ದ ಕೇಸ್ ಆಫ್ ಪ್ರೈಮರಿ ಮಾರ್ಕೆಟ್, ದ ಇನ್ವೆಸ್ಟರ್ ಇನ್ವೆಸ್ಟ್ ಇನ್ ಅ ಕಂಪನಿ ಹುಸ್ ವರ್ಕಿಂಗ್ ವಾಸ್ ನಾಟ್ ಅ ಪಬ್ಲಿಕ್ ನಾಲೆಡ್ಜ್. ಏನು ಅಲ್ಲಿ ಯಾರು ತೊಗೊತಿದ್ದಾರೆ ಯಾರು ತೊಗೊಳಲ್ಲ ಅಂತ ಏನಿಲ್ಲ, ಅಲ್ಲಿ ಹೋಗಿ ತೊಗೊಳ್ತಾರೆ ಅಷ್ಟೇ, ಯಾರು ಇದು ಮಾಡೋದಿಲ್ಲ. ಅಂದರೆ ನಾನು ಡಿಸಿಷನ್ಸ್ನ ಮಾಡ್ತೇನೆ, ನಾನು ಇಲ್ಲಿ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂತ, ಬೇಸ್ಡ್ ಆನ್ ಎ ಪ್ರಾಸ್ಪೆಕ್ಟಸ್. ಕಂಪ್ನಿ ಪ್ರಾಸ್ಪೆಕ್ಟಸ್ ಏನಿದೆ, ಕಂಪ್ನಿ ಇನ್ಫಾರ್ಮೇಷನ್ ಏನಿದೆ ಅದ್ರ ಬೇಸಿಸ್ ಮೇಲೆ ನಾನು ಹೋಗಿ ಆ ಪರ್ಟಿಕ್ಯುಲರ್ ಕಂಪ್ನಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಬೇಕು, ನಾನು ತೊಗೊತೀನಿ ಅಂತ ಡಿಸೈಡ್ ಆಗ್ತೇನೆ. ಓಕೆ, ಬಟ್ ಇನ್ ದ ಸೆಕೆಂಡರಿ ಮಾರ್ಕೆಟಲ್ಲಿ ನಾನು ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಓಕೆ, ಎಲ್ಲ ಕೂಡ ಅಪ್ಲೈ ಮಾಡಿ ನಾವು ಡಿಸಿಷನ್ಸ್ನ ತೊಗೊತೇವೆ. Okay, so that's about the differences between the primary market and secondary market. Next, come back to secondary market ಅಥವಾ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ದ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ 1956 ಡಿಫೈನ್ಸ್ ಸ್ಟಾಕ್ ಮಾರ್ಕೆಟ್ ಆ್ಯಸ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಸ್ ಆ್ಯನ್ ಅಸೋಸಿಯೇಷನ್ ಆರ್ ಆರ್ಗನೈಸೇಷನ್ ಆರ್ ಎ ಬಾಡಿ ಆಫ್ ಇಂಡಿವಿಜುವಲ್ಸ್. ಏನಂತಂದರೆ ಏನು ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಅದೊಂದು ಅಸೋಸಿಯೇಷನ್. ಓಕೆ, ಅಲ್ಲಿ ನಾನು ನಿಮಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಹೇಳ್ತೇನೆ ಅದು ಹೇಗೆ ಫೌಂಡರ್ ಯಾರು, ಯಾರ್ಯಾರೆಲ್ಲ ಸೇರ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ರು ಅಂತ. ಓಕೆ, ಆ್ಯನ್ ಅಸೋಸಿಯೇಷನ್ ಆರ್ ಎ ಆರ್ಗನೈಸೇಷನ್ ಆರ್ ಎ ಬಾಡಿ ಆಫ್ ಇಂಡಿವಿಜುವಲ್ಸ್ ವೆದರ್ ಇನ್ಕಾರ್ಪೊರೇಟ್ ಆರ್ ನಾಟ್, ರಿಜಿಸ್ಟರ್ ಆಗಿರ್ಬೋದು ಆಗದಲ್ಲೇ ಇರ್ಬೋದು, ಎಸ್ಟಾಬ್ಲಿಷ್ಡ್ ಫಾರ್ ದ ಪರ್ಪಸ್ ಆಫ್ ಅಸಿಸ್ಟಿಂಗ್, ಎಸ್ಟಾಬ್ಲಿಷ್ ಆಗಿರೋದು ಯಾವುದಕ್ಕೋಸ್ಕರ, ಫಾರ್ ದ ಪರ್ಪಸ್ ಆಫ್ ಅಸಿಸ್ಟಿಂಗ್, ರೆಗ್ಯುಲೇಟಿಂಗ್, ಕಂಟ್ರೋಲಿಂಗ್ ಬಿಸ್ನೆಸ್ ಇನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಡೀಲಿಂಗ್ ಇನ್ ಸೆಕ್ಯೂರಿಟಿ. ಯಾವುದಕ್ಕೋಸ್ಕರ? ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ, ಹೆಲ್ಪ್ ಮಾಡೋದಕ್ಕೋಸ್ಕರ, ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಯಾವುದನ್ನೆಲ್ಲ? ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಇಂದ ಸೆಕ್ಯೂರಿಟಿ ಮಾರ್ಕೆಟ್. ಈ ಪರ್ಚೇಸ್ ಮತ್ತು ಸೇಲ್ ಆಗೋದನ್ನು ಈ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ರೆಗ್ಯುಲೇಟ್ ಮಾಡಲಿಕ್ಕೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನೆಲ್ಲ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ಸ್ಟಾಕ್ ಮಾರ್ಕೆಟು ಇರುವಂಥದ್ದು ಅಂತ. ಇನ್ ಅದರ್ ವರ್ಡ್ಸ್, ಎ ಸ್ಟಾಕ್ ಎಕ್ಸ್ಚೇಂಜ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಆರ್ಗನೈಸ್ಡ್ ಮಾರ್ಕೆಟ್ ಫಾರ್ ಲಿಸ್ಟೆಡ್ ಕಾರ್ಪೊರೇಟ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ಏನು ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನಂದರೆ ಆರ್ಗನೈಸ್ಡ್ ಮಾರ್ಕೆಟ್. ಈಗ ಬ್ಯಾಂಕ್
ಇದನ್ನು ಆರ್ಗನೈಸ್ಡ್ ಅಂತ ಹೇಳ್ತೇವೆ. ಹಾಗೆ ಇದು ಕೂಡ ಒಂದು ಆರ್ಗನೈಸ್ಡ್ ಮಾರ್ಕೆಟ್. ಯಾವುದಕ್ಕೆ? ಫಾರ್ ಅ ಲೀಸ್ಟೆಡ್ ಕಾರ್ಪೊರೇಟ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ಯಾವ್ಯಾವುದೆಲ್ಲ ಆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗುತ್ತೆ ಆ ಶೇರ್ಸ್ನ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಸೇಲ್ ಮಾಡಲಿಕ್ಕೆ. ಬೈ ಸ್ಟಾಕ್ ಲೀಸ್ಟ್ ಆಗದಲ್ಲಿ ಬರೀ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡೋದಲ್ಲ, ಡಿಬೆಂಚರ್, ಬಾಂಡ್ಸ್ ಎಲ್ಲನೂ ಕೂಡ ನಾವು ಪರ್ಚೇಸ್ ಆ್ಯಂಡ್ ಸೇಲ್ ಮಾಡ್ತೇವೆ. ಓಕೆ, ಸೊ ಲೀಸ್ಟೆಡ್ ಕಾರ್ಪೊರೇಟ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ಇಟ್ ಈಸ್ ಆರ್ಗನೈಸ್ಡ್ ಮಾರ್ಕೆಟ್ ಬಿಕಾಸ್ ಟ್ರೇಡಿಂಗ್ ಟೇಕ್ ಪ್ಲೇಸ್ ಅಕಾರ್ಡಿಂಗ್ ಟು ದ ಪ್ರೀಡಿಟರ್ಮೈನ್ಡ್ ರೂಲ್ ಆಫ್ ಎಕ್ಸ್ಚೇಂಜ್. ಸೊ ಏನು ರೂಲ್ಸ್ ಇದೆ ಅದರ ಪ್ರಕಾರನೇ ಪರ್ಚೇಸ್ ಮಾಡಬೇಕು, ಅದರ ಪ್ರಕಾರನೇ ಸೇಲ್ ಮಾಡಬೇಕು. ಓಕೆ, ಸೊ ಇಟ್ ಇಸ್ ಆರ್ಗನೈಸ್ಡ್ ಮಾರ್ಕೆಟ್, ಸ್ಟ್ಯಾಂಡರ್ಡೈಸ್ಡ್ ಮಾರ್ಕೆಟ್. ಓಕೆ, ಫಾರ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಈಕ್ವಿಟಿ ಶೇರ್. ನೆಕ್ಸ್ಟ್, ವಾಟ್ ಆರ್ ದ ಫೀಚರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಏನು ಈ ಸ್ಟಾಕ್ ಎಕ್ಸ್ಚೇಂಜ್ನ ಫೀಚರ್ಸ್ ಏನು, ಏನೇನೆಲ್ಲ ಫೀಚರ್ಸ್ ಇದೆ ಅಂತ. ಫಸ್ಟ್, ಆರ್ಗನೈಸ್ಡ್ ಮಾರ್ಕೆಟ್. ಸೊ ಇಟ್ಸ್ ಅ ಮಾರ್ಕೆಟ್ ವೇರ್ ಟ್ರೇಡಿಂಗ್ ಟೇಕ್ ಪ್ಲೇಸ್ ಆ್ಯಸ್ ಪರ್ ದ ರೂಲ್ಸ್ ಪ್ರಕಾರನೇ. ನಾನು ಪರ್ಚೇಸ್ ಮಾಡಬೇಕಂದ್ರೆ ನಾನು ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಬರೋಲ್ಲ. ನಾನು ಪರ್ಚೇಸ್ ಮಾಡೋದು ಬ್ರೋಕರ್ ಮೂಲಕನೇ ಪರ್ಚೇಸ್ ಮಾಡಬೇಕು. ದ ಪರ್ಚೇಸ್ ಆ್ಯಕ್ಟಿವಿಟಿ ಇಟ್ ವಿಲ್ ಟೇಕ್ ಪ್ಲೇಸ್ ಓನ್ಲಿ ಬಿಟ್ವೀನ್ ದ ಮಂಡೇ ಟು ಫ್ರೈಡೆ ಮಾತ್ರ, ಮತ್ತು ಸ್ಯಾಟರ್ಡೆ ಸಂಡೇ ವರ್ಕ್ ಆಗೋದಿಲ್ಲ. ಓಕೆ, ಆ್ಯಂಡ್ ದೀಸ್ ವಾಟ್ ಎವರ್ ದ ಇನ್ಸ್ಟಿಟ್ಯೂಷನ್ಸ್ ವಿಲ್ ಬಿ ವರ್ಕಿಂಗ್ ಆ್ಯಕ್ಟಿಂಗ್ ಎಸ್ ಎನ್ ಎ ಡೆಪಾಸಿಟರೀಸ್, ಬ್ರೋಕರ್, ಮೆಂಬರ್ಸ್ ಎಲ್ಲ ಯಾರೆಲ್ಲ ಇದ್ದಾರೆ, ದೇ ವಿಲ್ ಬಿ ಈ ಯಾವ್ಯಾವುದೆಲ್ಲ ರೂಲ್ಸ್ ಪ್ರಕಾರ ಆಗುತ್ತೆ, ಯಾವ್ಯಾವ ರೂಲ್ಸ್ ಅಪ್ಲೈ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ ಅಂದರೆ ಕಂಪನಿ ಆ್ಯಕ್ಟ್ ಆಫ್ 1956 ಅಮೆಂಡೆಡ್ 2001, ಸಬಿ ಆ್ಯಕ್ಟ್ 1992, ದೆನ್ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ಆ್ಯಕ್ಟ್ 1956. ಇಷ್ಟು ಆ್ಯಕ್ಟ್ ಅಪ್ಲೈ ಆಗುತ್ತೆ. ಇಷ್ಟು ಎಲ್ಲ ಆ್ಯಕ್ಟ್ನ ಅಪ್ಲೈ ಮಾಡಿ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿದಾಗ ಮಾತ್ರ ಅದು ಆರ್ಗನೈಸ್ಡ್ ಮಾರ್ಕೆಟ್ ಆಗುವಂಥದ್ದು. Ministry of Finance and SEBI also, government also is going to control and they are also going to intermediate in the market ಅಂತ. ಅವ್ರು ಬೇಕಂದ್ರೆ ಯಾವಾಗ ಬೇಕಂದ್ರೆ ಅವ್ರ ಮಾರ್ಕೆಟಲ್ಲಿ ಎಂಟ್ರಿ ಆಗ್ಬೋದು. ಓಕೆ, ಸೊ ಆರ್ಗನೈಸ್ಡ್ ಮಾರ್ಕೆಟ್ ಅಂದ್ರೇನು? ರೆಗ್ಯುಲೇಟೆಡ್ ಮಾರ್ಕೆಟ್ ಅಂತ. ಕಂಟ್ರೋಲರ್ ಇದ್ದಾರೆ ಇಲ್ಲಿ. ಆ್ಯಸ್ ಪರ್ ಹೇಗೆ RBI ಪ್ರಕಾರ ಬ್ಯಾಂಕ್ ಹೋಗಬೇಕು, ಆ್ಯಸ್ ಪರ್ SEBI ಪ್ರಕಾರ ಸ್ಟಾಕ್ ಎಕ್ಸ್ಚೇಂಜ್ ವರ್ಕ್ ಮಾಡಬೇಕು. ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಕಂಪನಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಕಂಪನಿ ಲೀಸ್ಟ್ ಆದರೆ ಮಾತ್ರ ಕಂಪನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆದರೆ ಮಾತ್ರ ಆ ಶೇರ್ಸ್ನ ಅಲ್ಲಿ ಟ್ರೇಡ್ ಮಾಡೋದು, ಇಲ್ಲ ಅಂದರೆ ಟ್ರೇಡ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ. ಯಾವ ಇನ್ಸ್ಟ್ರೂಮೆಂಟ್ನ ನಾವು ಅಲ್ಲಿ ಸೇಲ್ ಮಾಡ್ತೇವೆ? ಇಟ್ ಇಸ್ ಇನ್ಸ್ಟ್ರೂಮೆಂಟ್ ಹ್ಯಾಸ್ ರೆಡಿ ಆ್ಯಂಡ್ ಕಂಟಿನ್ಯೂಯಸ್ ಮಾರ್ಕೆಟ್ ಅಂತ. ಅಂದ್ರೇನು? ಯಾವ ಇನ್ಸ್ಟ್ರೂಮೆಂಟ್, ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರು ಹೇಳ್ತೀವಲ್ಲ ಅದನ್ನು ನಾವು ಸೆಕ್ಯೂರಿಟೀಸ್ ಅಂತ ಹೇಳ್ತೇವೆ. ಈಕ್ವಿಟಿ ಶೇರು, ಪ್ರಿಫರೆನ್ಸ್ ಶೇರ್, ಬಟ್ ಯೂಶಲಿ ಇಟ್ ಈಸ್ ಫಾರ್ ಈಕ್ವಿಟಿ ಶೇರ್ ಮೋರ್ ಇಟ್ ವಿಲ್ ಬಿ ಟಾಕ್ ಡೌನ್. ಸೊ ಓನರ್ ಫಂಡ್ ಅಂತ ಹೇಳ್ತೇವೆ, ಓನರ್ಶಿಪ್ ಫಂಡ್ ಅಂತ ಹೇಳ್ತೀವಿ, ಅದನ್ನು ಈಕ್ವಿಟಿ ಶೇರ್. ಅದನ್ನು ನಾವು ಯಾವ ಇನ್ಸ್ಟ್ರೂಮೆಂಟ್ನ ತೊಗೊಂಡು ನಾವು ಟ್ರೇಡ್ ಮಾಡ್ತೇವೆ ಅದನ್ನು ನಾವು ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳ್ತೀವಿ. ಯಾವುದನ್ನು ಪರ್ಚೇಸ್ ಮಾಡ್ತೇವೆ ನಾವಿಲ್ಲಿ? ಈಕ್ವಿಟಿ ಶೇರ್ನ ಪರ್ಚೇಸ್ ಮಾಡ್ತೇವೆ, ಈಕ್ವಿಟಿ ಶೇರ್ನ ಸೇಲ್ ಮಾಡ್ತೇವೆ, ಅದನ್ನೇ ನಾವು ಸೆಕ್ಯೂರಿಟಿ ಮಾರ್ಕೆಟ್ ಅಂತ ಹೇಳ್ತೇವೆ. ಓಕೆ, ಕಂಟಿನ್ಯೂಯಸ್ ಮಾರ್ಕೆಟ್ ಫಾರ್ ಬೈಯಿಂಗ್ ಆ್ಯಂಡ್ ಸೇಲ್ ಆಫ್ ಈಕ್ವಿಟಿ ಶೇರ್ ಅಂತ. ಈಕ್ವಿಟಿ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಎಕ್ಸೆಟ್ರಾ ಆರ್ ಟ್ರೇಡೆಡ್ ಇನ್ ದ ಸೆಕೆಂಡರಿ ಮಾರ್ಕೆಟ್. ನೆಕ್ಸ್ಟ್, ಸೆಕೆಂಡರಿ ಮಾರ್ಕೆಟ್. ಸೊ ಇದೇನು ಫಸ್ಟ್ ಟೈಮ್ ತಗೊಂತಾರ? ಇಲ್ಲ. ದಿಸ್ ಇಸ್ ನೈದರ್ ಫಾರ್ ಕಂಪ್ನಿ ಮತ್ತು ಬೈಯರ್ ತೊಗೊಳೋದಿಲ್ಲ. ಇಟ್ಸ್ ಬಿಟ್ವೀನ್ ದ ಇನ್ವೆಸ್ಟರ್ ಟು ಇನ್ವೆಸ್ಟರ್, ಟೇಕ್ ಪ್ಲೇಸ್ ಬಿಟ್ವೀನ್ ದ ಒನ್ ಇನ್ವೆಸ್ಟರ್ ಟು ಅನದರ್ ಇನ್ವೆಸ್ಟರ್. ನಾವಿಲ್ಲಿ ಪ್ರೈಮರಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದನ್ನು ಬೇಡ ಅಂದರೆ ಅವ್ರು ಸೆಕೆಂಡರಿ ಮಾರ್ಕೆಟಲ್ಲಿ ಸೇಲ್ ಮಾಡಿರ್ತಾರೆ. ಸೊ ಅಲ್ಲಿ ಯಾರು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಮತ್ತು ಸೇಲ್ ಮಾಡ್ಬೋದು, ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. ಓಕೆ, ಸೊ ಇಲ್ಲಿ ಸೆಕೆಂಡರಿ ಮಾರ್ಕೆಟ್, ಸೆಕೆಂಡರಿ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಇನ್ ದ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಏನು ಪರ್ಚೇಸ್ ಮಾಡಿದ್ದು ಬೇಡ ಅಂದರೆ ನಾವು ಸೆಕೆಂಡರಿ ಮಾರ್ಕೆಟಲ್ಲಿ ಅದನ್ನು ಸೇಲ್ ಮಾಡ್ಬೋದು. ಟ್ರೇಡಿಂಗ್ ಟೇಕ್ ಪ್ಲೇಸ್ ಬಿಟ್ವೀನ್ ದ ಇನ್ವೆಸ್ಟರ್ ಓನ್ಲಿ, ಒನ್ ಇನ್ವೆಸ್ಟರ್ ಅನದರ್ ಇನ್ವೆಸ್ಟರ್. ಓಕೆ, ಸೊ ದಟ್ಸ್ ಒನ್ ಥಿಂಗ್, ಒನ್ ಆಫ್ ದ ಫೀಚರ್. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಪಾರ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಏನಿದು ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅದು ಕ್ಯಾಪಿಟಲ್ ಮಾರ್ಕೆಟ್ನ ನಾವು ಡಿವೈಡ್ ಮಾಡೋದು ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಅಂತ. ಸೊ ಸೆಕೆಂಡರಿ ಮಾರ್ಕೆಟ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ನ ಒಂದು ಭಾಗ ಅಷ್ಟೇ ಇದು. ಫೆಸಿಲಿಟೇಟ್ ಟ್ರೇಡಿಂಗ್ ಬಿಟ್ವೀನ್ ದ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ಸೇಲ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ನೇ ಇಲ್ಲಿ ಪರ್ಚೇಸ್ ಮತ್ತು ಸೇಲ್ ಮಾಡೋದು. ಹಾಗಾಗಿ ಪಾರ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್, 4th ಪಾಯಿಂಟ್. ನೆಕ್ಸ್ಟ್ 5th ಪಾಯಿಂಟ್, ಲೀಸ್ಟೆಡ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ಯಾವ ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತಾರೆ ಅಂದರೆ ಯಾವುದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗಿರುತ್ತೆ ಅಂತ. ಅಂದರೆ ಏನು, ಈಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆ ಕಂಪ್ನಿ ಹೆಸರು ಇರಬೇಕಾ, ಇದ್ದರೆ ಮಾತ್ರ ನಾನು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದರೆ ಪರ್ಚೇಸ್ ಮಾಡ್ಲಿಕ್ಕೆ ಬರೋಲ್ಲ. ಓಕೆ, ಯು ಶುಡ್ ಬಿ ಲೀಸ್ಟೆಡ್ ಇನ್ ದ ಅಫಿಷಿಯಲ್ ಲೀಸ್ಟ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್. ಏನು ಮಾಡಬೇಕು, ಅದಕ್ಕೋಸ್ಕರ ಕಂಪ್ನೀಸ್ ಏನು ಮಾಡಬೇಕು, ಅದಕ್ಕೆ ಅಪ್ಲೈ ಮಾಡಬೇಕು. ನನ್ನ ಕಂಪ್ನಿ ಸ್ಟಾಕ್ನ ಲೀಸ್ಟ್ ಮಾಡಿ ಅಂತೇಳಿ ಅಪ್ಲೈ ಮಾಡಬೇಕು. ಅಗ್ರಿಮೆಂಟ್ ಎಂಟರ್ ಆಗಬೇಕು, ಲೀಸ್ಟಿಂಗ್ ಫೀಸ್ ಪೇ ಮಾಡಬೇಕು, ಆಯಿತಾ, ಪರ್ಮಿಷನ್ ತೊಗೋಬೇಕು. ಇಷ್ಟೆಲ್ಲ ಆದಾಗ ಮಾತ್ರ ಆ ಸ್ಟಾಕ್ ಮಾರ್ಕೆಟ್ ಲೀಸ್ಟ್ ಆಗೋದು. ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ನ ಕೂಡ ಸೇಲ್ ಮಾಡ್ಬೋದು, ಬಟ್ ಅದಕ್ಕೆ ಪ್ರಿಯರ್ ಪರ್ಮಿಷನ್ ಬೇಕು. ಪರ್ಮಿಷನ್ ಇದ್ದರೆ ಮಾತ್ರ ನಾವು ಪರ್ಚೇಸ್ ಆ್ಯಂಡ್ ಸೇಲ್ ಮಾಡ್ಬೋದು. ಲೀಸ್ಟೆಡ್ ಸೆಕ್ಯೂರಿಟೀಸ್ ಮಾತ್ರ ಇಲ್ಲಿ ಬೈ ಆ್ಯಂಡ್ ಸೇಲ್ ಆಗೋದು, ಬೇರೆ ಯಾವುದೂ ಆಗೋಲ್ಲ. ನೆಕ್ಸ್ಟ್ ರಿಸ್ಟ್ರಿಕ್ಟೆಡ್ ಮೆಂಬರ್ಶಿಪ್.
I cannot go and purchase. Only I can purchase only through a broker. Broker should be a member of the stock exchange. ಅವನೇನು ಮಾಡಬೇಕು, ಬ್ರೋಕರ್ ಸ್ಟಾಕ್ ಎಕ್ಸ್ಚೇಂಜ್ನ ಮೆಂಬರ್ ಆಗಿರಬೇಕು. ಫರ್ ದಟ್ ಹಿ ಶುಡ್ ಅಪ್ಲೈ ಫಾರ್ ಎ ಮೆಂಬರ್ಶಿಪ್. ಆ ಮೆಂಬರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಅಡ್ಮಿಷನ್ ಕಮಿಟಿ ಏನಿದೆ ಅವರು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ವಾಟ್ ಇಸ್ ದ ಎಜುಕೇಷನ್ ಕ್ವಾಲಿಫಿಕೇಷನ್, ವಾಟ್ ಇಸ್ ದ ಕ್ಯಾರೆಕ್ಟರ್, ವಾಟ್ ಇಸ್ ದ ಇಂಟಿಗ್ರಿಟಿ, ವಾಟ್ ಇಸ್ ದ ನೆಟ್ವರ್ತ್ ಆಫ್ ಅಪ್ಲಿಕೆಂಟ್ ಅಂತ. ಅಂದ್ರೇನು, ಅವನ ಟೋಟಲ್ ಅಸೆಟ್ ಮೈನಸ್ ಟೋಟಲ್ ಅಬಿಲಿಟಿ ಮಾಡಿದ್ರೆ ಅವನ ಹತ್ರ ಇನ್ನೂ ಎಷ್ಟು ಎಕ್ಸ್ಟ್ರಾ ದುಡ್ಡಿದೆ ಅನ್ನೋದನ್ನು ನೆಟ್ವರ್ತ್ ಅಂತ ಹೇಳ್ತೇವೆ. ಸೊ ಅವನ ಅಂದರೆ ಈಗ ಅವ್ನು ಪರ್ಚೇಸ್ ಮಾಡ್ತಾನೆ ಅಂತಂದರೆ ಅವನಿಗೆ ದುಡ್ಡು ಕೊಡೋದಕ್ಕೆ ಅವನ ಹತ್ರ ಅಷ್ಟು ದುಡ್ಡು ಇದೆಯಾ, ಫೈನಾನ್ಷಿಯಲಿ ಸೌಂಡಾ ಅನ್ನೋದನ್ನು ಅನಾಲಿಸಿಸ್ ಮಾಡಿ ಆಮೇಲೆ ಅವನಿಗೆ ಮೆಂಬರ್ಶಿಪ್ ಕೊಡುವಂಥದ್ದು. ಸುಮ್ಮನೆ ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಮೆಂಬರ್ಶಿಪ್ ಕೊಡೋದಿಲ್ಲ. ಹಿ ಶುಡ್ ಹ್ಯಾವ್ ದಟ್ ಪೇಮೆಂಟ್ ಮಾಡುವಂಥ ಫೈನಾನ್ಷಿಯಲಿ ಸೌಂಡ್ ಇದ್ದರೆ ಮಾತ್ರ ದೇ ವಿಲ್ ಕನ್ಸಿಡರ್ ಎವ್ರಿಥಿಂಗ್ ಟು ಬಿಕಮ್ ಎ ಸ್ಟಾಕ್ ಬ್ರೋಕರ್. ನೆಕ್ಸ್ಟ್, ಡೀಲಿಂಗ್ ಓನ್ಲಿ ಬೈ ಎ ಮೆಂಬರ್ಸ್. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲರೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಮೆಂಬರ್ ಯಾರಿದೆ ಅವ್ರು ಮಾತ್ರ ಪರ್ಚೇಸ್ ಮಾಡ್ತಾರೆ. who have wanted to purchase, investor, they should buy through a broker only. Next, 8th one, standardized practices. ಸೆಟ್ಲ್ಮೆಂಟ್ ಆಗಲಿ, ಬ್ರೋಕರೇಜ್ ಆಗಲಿ, ಕಮಿಷನ್ ಆಗಲಿ, ಕಾಂಟ್ರಾಕ್ಟ್ ಆಗಲಿ ಎಲ್ಲ ಕೂಡ ಸ್ಟ್ಯಾಂಡರ್ಡೈಸ್ಡ್. ನಾನು ಇವತ್ತು ನಾನು ಪರ್ಚೇಸ್ ಮಾಡ್ತೇನೆ ಅಂದರೆ 3 ದಿನಕ್ಕೆ ನನಗೆ ಅಕೌಂಟ್ ಸೆಟ್ಲ್ ಆಗುತ್ತೆ, ನನ್ನ ಹೆಸರಿಗೆ ಯಾವಾಗ ಟ್ರಾನ್ಸ್ಫರ್ ಆಗಿ ಬರುತ್ತೆ, ಬ್ರೋಕರೇಜ್ ಎಷ್ಟು, ಕಮಿಷನ್ ಎಷ್ಟು, ಓಕೆ, ಫಾರ್ಮ್ ಆಫ್ ಕಾಂಟ್ರಾಕ್ಟ್ ಹೇಗೆ, ನಾನು ಅವ್ರ ಜೊತೆ ಇದು ಮಾಡಿದ್ರೆ ನಾನು ಆ ಬ್ರೋಕರ್ ಜೊತೆ ನನ್ನ ಪರವಾಗಿ ನೀವು ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿದರೆ ನಾನು ಆ ಕಂಪ್ನೀಲಿ ಆ ಬ್ರೋಕರ್ ಲಿಸ್ಟಲ್ಲಿ, ಕಸ್ಟಮರ್ ಲಿಸ್ಟಲ್ಲಿ ನನ್ನ ಹೆಸರು ಬರಬೇಕು. ನಾನು ಅವರಿಗೆ ಮೆಂಬರ್ಶಿಪ್ ಫೀಸ್ ಪೇ ಮಾಡಬೇಕು. 300 ರೂಪೀಸ್ ಪೇ ಮಾಡಿದ್ರೆ ಮಾತ್ರ, ಇಲ್ಲಾಂದರೆ ನಾನು ಮೆಂಬರ್ ಆಗೋಲ್ಲ. ಅವ್ರು ನಾನು ಹೇಳಿದ ಶೇರ್ನ ಪರ್ಚೇಸ್ ಮಾಡೋದಿಲ್ಲ. ಓಕೆ, ಸೊ ಹಿಯರ್ ಎವ್ರಿಥಿಂಗ್ ಈಸ್ ಸ್ಟ್ಯಾಂಡರ್ಡೈಸ್ಡ್. ಸ್ಟ್ಯಾಂಡರ್ಡೈಸ್ ಅಂದರೆ ಎವ್ರಿ ಒನ್ ಹ್ಯಾಸ್ ಟು ಫಾಲೋ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇದೇ ರೂಲ್ಸ್ನ ಫಾಲೋ ಮಾಡಬೇಕು. Okay, stock exchange and SEBI regulation has been standardized trading practices to avoid confusion. Confusions ಏನು ಇರಬಾರ್ದು. ಪರ್ಚೇಸ್ ಮಾಡಬೇಕಾ, I have to purchase through a broker only. For that I should pay a broker also. For that I should pay internet a contract also and settlement also. ಪರ್ಚೇಸ್ ಮಾಡಿದಾಗ ಎಷ್ಟು ಡೇಗೆ ನನಗೆ ಈಕ್ವಿಟಿ ಶೇರ್ಸು ಟ್ರಾನ್ಸ್ಫರ್ ಆಗಿ ನನ್ನ ಹೆಸರಿಗೆ ಬರುತ್ತೆ, ಎಷ್ಟು ದಿನ ಆದಮೇಲೆ ನನ್ನ ಬೇರೆಯವ್ರಿಗೆ ಆಗುತ್ತೆ, ಎಲ್ಲ ಕೂಡ ಸ್ಟ್ಯಾಂಡರ್ಡೈಸ್ಡ್. ನೆಕ್ಸ್ಟ್, ಸ್ಟಾಕ್ ಎಕ್ಸ್ಚೇಂಜ್ ಆಸ್ ಎನ್ ಎ ಫೆಸಿಲಿಟೇಟರ್. 9th one, ಸ್ಟಾಕ್ ಎಕ್ಸ್ಚೇಂಜ್ ಜಸ್ಟ್ ಅವರೇನು ಅಲ್ಲಿ ರೆಫರಿ ಅಷ್ಟೇ. ನೀವು ಬ್ಯಾಂಕ್ ಏನಪ್ಪ ಅಂದರೆ ಫೆಸಿಲಿಟೇಟರ್. ಬ್ಯಾಂಕಿಗೆ ಹೋಗಿ ದುಡ್ಡು ಇಡ್ತೇವೆ, ಬೇಕಾದರೂ ಲೋನ್ ತೊಗೊತಾರೆ. ಬ್ಯಾಂಕ್ ಈಸ್ ಫೆಸಿಲಿಟೇಟರ್, ಬ್ಯಾಂಕ್ ಈಸ್ ಎ ಮಿಡ್ಲ್ ಮ್ಯಾನ್. ದೇ ಆರ್ ಗೆಟಿಂಗ್ ಮನಿ ಆ್ಯಂಡ್ ದೇ ಆರ್ ಗಿವಿಂಗ್ ಮನಿ. ಓಕೆ, ಲೈಕ್ ದಟ್ ಓನ್ಲಿ. ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಆಲ್ಸೋ ಜಸ್ಟ್ ಎ ಫೆಸಿಲಿಟೇಟರ್. ಹಿ ಈಸ್ ಜಸ್ಟ್ ಎ ರೆಫರಿ. ದೇ ಆರ್ ನಾಟ್ ಗೋಯಿಂಗ್ ಟು they are not involved in the purchase and sale of security. They just provide a platform to buy and sell a security in the market. Okay, next one, scope for speculation. So when the trading take place, speculation ಕೂಡ ಇದ್ದೇ ಇರುತ್ತೆ. ಲಾರ್ಜ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ಸಲ್ಲಿ ಯಾರೋ ಪರ್ಚೇಸ್ ಮಾಡಿದ್ರು ಅಂತ ಇವ್ರು ಪರ್ಚೇಸ್ ಮಾಡೋದು, ಯಾರೋ ತೆಗ್ದಾಗ ಇವ್ರು ತೆಗಿಯುವಂಥದ್ದು, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಆವಾಗ ಪ್ರೈಸಸ್ ಹೈಕ್ ಆಗುವಂಥದ್ದು, ಪ್ರೈಸಸ್ ಫಾಲ್ ಆಗುವಂಥದ್ದು. ಸೊ ಮೆನಿ ಥಿಂಗ್ಸ್ ವಿಲ್ ಹ್ಯಾಪನ್. ಇಟ್ ವಿಲ್ ಗಿವ್ ರೈಸ್ ಟು ಎ ಸ್ಪೆಕ್ಯುಲೇಷನ್. ಸೊ ಸ್ಟಾಕ್ ಎಕ್ಸ್ಚೇಂಜ್, ಒನ್ ಆಫ್ ದ ಫೀಚರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಸ್ಪೆಕ್ಯುಲೇಷನ್ ಶುಡ್ ಬಿ ದೇರ್ ಅಂತ. ಅಂದರೆ ಇಟ್ಸ್ ಗುಡ್ ಸ್ಪೆಕ್ಯುಲೇಷನ್ ಅಂತ. ಯಾರೋ ಪರ್ಚೇಸ್ ಮಾಡ್ತಾರೆ, ಇನ್ಯಾರಿಗೋ ಲಾಸ್ ಆಗುತ್ತೆ, ಯಾರಿಗೋ ಪ್ರಾಫಿಟ್ ಆಗುತ್ತೆ. ಏನಾಗುತ್ತೆ ಗೊತ್ತಾ, ಈಗ ನಾನು ಒಂದು 10 ಶೇರ್ಸ್ನ ಪರ್ಚೇಸ್ ಮಾಡ್ತೀನಿ, ನಂಗೆ ₹1 ಜಾಸ್ತಿ ಆದರೆ ₹100 ಕೊಟ್ಟು ತೊಗೊಂಡಿದ್ದು ₹101 ಅಂದರೆ ನಂಗೆ ₹10 ಲಾಭ ಆಗುತ್ತೆ ಅಷ್ಟೇ. ಆಯಿತಾ, ನಂಗೆ ₹1 ಲಾಭ. ಆದರೆ ಬ್ರೋಕರ್ಸ್, ಬೇರೆ ಬ್ರೋಕರ್ಸ್, ಇನ್ಸ್ಟಿಟ್ಯೂಷನಲ್ ಬ್ರೋಕರ್ಸ್ ಅಥವಾ ಬೇರೆ ಬ್ರೋಕರ್ಸ್ ಹೇಗಿರ್ತಾರೆ ಅಂದರೆ ಲ್ಯಾಕ್ಸ್ ಆಫ್ ರುಪೀಸಲ್ಲಿ, ಈಗ ಲ್ಯಾಕ್ಸ್ ಕೊಟ್ಟಿರ್ತಾರೆ, ಒಂದಾದರೂ ಕೂಡ ಅವ್ರಿಗೆ ₹10,000 ಒಂದೇ ಟ್ರಾನ್ಸಾಕ್ಷನ್ಸಲ್ಲಿ ಪ್ರಾಫಿಟ್. ಅದು ₹10 ಆದರೆ ಲ್ಯಾಕ್ಸ್ ಆಫ್ ರುಪೀಸ್ ಆಗುತ್ತೆ. Okay, so there is always a scope will be there for a speculations. It will be existed in the market, so that will only provide the liquidity and continuous market for a security. Okay, so these are the features of stock exchange market. Okay, thank you.